ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಸ್ಪಾಂಜಿ ರಸಗುಲ್ಲ. ಇದು ಬೆಂಗಾಲಿ ಸ್ವೀಟ್, ಆಲ್ಮೋಸ್ಟ್ ಎಲ್ಲರ ಫೇವರೇಟ್. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ. ಆದ್ರೆ ನಾನು ನಿಜ ಹೇಳ್ಬೇಕು ಅಂತಂದ್ರೆ, ಇವತ್ತು ಈ ವಿಡಿಯೋ ತೋರಿಸೋದಕ್ಕಿಂತ ಮುಂಚೆ ನಾನು ತುಂಬಾ ಸಲ ಫೇಲ್ ಆಗಿದ್ದೀನಿ. ಒಂದ್ಸಲ ಕುಕ್ಕರ್ ಅಲ್ಲಿ ಪೂರ್ತಿ ಕರಗೋಗಿತ್ತು, ಒಂದ್ಸಲ ಗಟ್ಟಿ ಆಗಿತ್ತು, ಒಂದ್ಸಲ ಸ್ಪಾಂಜಿಯಾಗಿ ರಬ್ಬರ್ ತರ ಬಂದಿರ್ಲಿಲ್ಲ. ಹಾಗಾಗಿ ಈ ರಸಗುಲ್ಲ ಹೇಗ್ ಮಾಡೋದು ಅನ್ನೋದನ್ನ ನಾನು ಪರ್ಫೆಕ್ಟ್ ಆಗಿರೋ ರೆಸಿಪಿ ಇವತ್ತು ನಾನು ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ. ಪ್ರತಿಯೊಂದು ವಿಷಯವನ್ನು ನನ್ನ ಕೈಲಾದಷ್ಟು ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾ ಪರ್ಫೆಕ್ಟ್ ರಸಗುಲ್ಲ ಹೇಗ್ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಂಡು ರೆಸಿಪಿ ಶುರು ಮಾಡೋಣ. 1 ಲೀಟರ್ ಹಾಲು, 1.5 ಕಪ್ ಸಕ್ಕರೆ, 2 ಲಿಂಬೆ ಹಣ್ಣು, 1 ಚಿಟಿಕೆ ಬೇಕಿಂಗ್ ಪೌಡರ್. ಈಗ ಮೊದಲಿಗೆ ನಾನು ಹಾಲನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ಹಾಲನ್ನ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಕೆನೆ ಬಿಟ್ಕೊಳ್ಳಿಕ್ ಬಿಡಬಾರ್ದು. ಹಾಲು ಕುದಿಯೋವರೆಗೆ, ಒಂದು ಕುದಿ ಬರೋವರೆಗೆ ನಾವು ಹಾಲನ್ನ ಫಸ್ಟ್ ಕಾಯಿಸ್ಕೊಳ್ಬೇಕು. ಈಗ ಹಾಲು ಕುದಿ ಬಂದಿದೆ. ಇನ್ನೊಂದು ಮುಖ್ಯವಾದ ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ಅಂತಂದ್ರೆ ಹಾಲು ಒಡೆಯೋದು. ಹಾಲು ಒಡೆಯೋದು ಸರಿಯಾಗ್ಲಿಲ್ಲ ಅಂತಂದ್ರೆ ನಿಮ್ ರಸಗುಲ್ಲ ಖಂಡಿತವಾಗ್ಲೂ ಚೆನ್ನಾಗ್ ಬರಲ್ಲ. ಹಾಲು ಒಡೆದಿದ್ದು ನಿಮ್ ಪನೀರ್ ಗಟ್ಟಿನೂ ಆಗ್ಬಾರ್ದು, ತುಂಬಾ ನೀರಾಗಿನೂ ಇರಬಾರ್ದು. ಹಾಗಾಗಿ ಈಗ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಈಗ ನೋಡಿ, ಹಾಲು ಕುದಿ ಬಂದಿದೆ. ಕೆನೆ ಒಂಚೂರು ಬೇರೆ ಆಗ್ಲಿಲ್ಲ. ನೋಡಿ, ಕೆನೆ ಬೇರೆ ಆಗೋದಕ್ ಬಿಡಬಾರ್ದು. ಹಾಲು ಕುದಿ ಬಂದ ಮೇಲೆ ನೀವೇನ್ ಮಾಡ್ಬೇಕು, ಗ್ಯಾಸ್ ಅನ್ನ ಆಫ್ ಮಾಡ್ಬೇಕು. ಹಾಲು ಕುದಿ ಬಂದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಕರೆಕ್ಟ್ 1 ನಿಮಿಷ ನೀವು ಹಾಲನ್ನ ಸ್ವಲ್ಪ ಆರೋದಕ್ ಬಿಡ್ಬೇಕು. ತುಂಬಾ ಬಿಸಿ ಹಾಲನ್ನ ನೀವು ನಿಂಬೆ ರಸ ಹಾಕಿ ಒಡೆದ್ಬಿಟ್ರೆ ನಿಮ್ ಪನ್ನೀರು ತುಂಬಾ ಗಟ್ಟಿ ಆಗ್ಬಿಡತ್ತೆ. ಹಾಲು ತುಂಬಾ ತಣ್ಣಗಾಗ್ಬಿಟ್ರೆ ಅದು ಒಡೆಯೋಕೆ ತುಂಬಾ ಟೈಮ್ ತಗೊಂಡು ಸರಿಯಾಗಿ ಪನ್ನೀರ್ ಮತ್ತೆ ನೀರು ಬೇರೆ ಆಗಲ್ಲ. ಹಾಗಾಗಿ ಹಾಲು ಕುದ್ದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಕರೆಕ್ಟ್ ನೀವು ಬೇಕಾದ್ರೆ ಟೈಮ್ ಇಟ್ಕೊಳ್ಬಹುದು. 1 ನಿಮಿಷ ಅದನ್ನ ಸ್ವಲ್ಪ ಆರೋದಕ್ಕೆ ಬಿಡ್ಬೇಕು. ಹಾಲು ಆರೋ ಅಷ್ಟರಲ್ಲಿ ನಾನೀಗ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ, ಒಂದು ದೊಡ್ಡ ಪಾತ್ರೆ. ಅದ್ರ ಮೇಲ್ಗಡೆ ಒಂದು ಸರ್ಫನ್ನು ಇಟ್ಕೊಂಡಿದ್ದೀನಿ, ಸ್ಟ್ರೈನರ್ ಇಟ್ಕೊಂಡಿದ್ದೀನಿ. ಆ ಸ್ಟ್ರೈನರ್ ಮೇಲ್ಗಡೆ ಒಂದು ತೆಳ್ಳಗಿನ ಬಟ್ಟೆಯನ್ನ ಹಾಕಿ ಇಟ್ಕೊಂಡಿದ್ದೀನಿ. 1 ನಿಮಿಷ ಆಗಿದೆ. ಹಾಲು ಸ್ವಲ್ಪ ತಣ್ಣಗಾಗಿದೆ. ನಾನಿಲ್ಲಿ 2 ಲಿಂಬೆ ಹಣ್ಣಿನ ರಸ ತೆಗೆದುಕೊಂಡು ಎಷ್ಟು ಲಿಂಬೆ ಹಣ್ಣಿನ ರಸ ಇದೆಯೋ ಅಷ್ಟೇ ನೀರನ್ನ ಸೇರಿಸಿಟ್ಕೊಂಡಿದ್ದೀನಿ. ಹಾಲಿನ ಕ್ವಾಲಿಟಿ ಮೇಲೆ ಹೋಗುತ್ತೆ ಲಿಂಬೆ ಹಣ್ಣು ಎಷ್ಟು ಬೇಕು ಅನ್ನೋದು. ಹಾಗಾಗಿ ಅಷ್ಟು ಲಿಂಬೆ ಹಣ್ಣಿನ ರಸನ ಹಾಕ್ತಾ ನಿಧಾನಕ್ಕೆ ಕೈ ಆಡಿಸಿದ್ಮೇಲೆ ನನಗೆ ಈ ತರ ಪನ್ನೀರ್ ಸಿಕ್ಕಿದೆ. ನೋಡಿ, ನೀರ್ ಬೇರೆ ಪನ್ನೀರ್ ಬೇರೆ ಆಗಿದೆ. ಅಷ್ಟು ಲಿಂಬೆ ಹಣ್ಣಿನ ರಸನ ಒಟ್ಟಿಗೆ ಹಾಕ್ಬೇಡಿ, ನಿಧಾನಕ್ಕೆ ಹಾಕ್ತಾ ಕೈ ಆಡಿಸಿದ ತಕ್ಷಣ ಈ ತರ ಬರುತ್ತೆ. ಈಗ ಇದನ್ನ ನಾವು ರೆಡಿ ಮಾಡಿಟ್ಕೊಂಡಿರೋ ಸ್ಟ್ರೈನರಿಗೆ ಹಾಕೊಳ್ಳೋಣ. ಈಗ ಇದು ತುಂಬಾ ಬಿಸಿ ಆಗಿದೆ, ಮತ್ತೆ ಲಿಂಬೆ ಹಣ್ಣಿಂದು ಘಾಟ್ ಬರ್ತಿದೆ. ಹಾಗಾಗಿ ಇದನ್ನ ನಾವು ಇಲ್ಲೇ ಒಂಚೂರು ತಣ್ಣೀರ್ ಹಾಕಿ ತೊಳ್ಕೊಳ್ಬೇಕು. ತಣ್ಣೀರ್ ಹಾಕಿ ಒಂದ್ ಸ್ವಲ್ಪ ತೊಳ್ಕೊಂಡ್ರೆ ಆ ಲಿಂಬೆ ಹಣ್ಣಿನ ವಾಸನೆನೂ ಹೋಗುತ್ತೆ, ಮತ್ತೆ ನಿಮ್ಮ ಪನ್ನೀರು ಸ್ವಲ್ಪ ತಣ್ಣಗಾಗಿ ಬರುತ್ತೆ. ನೋಡಿ, ಇಷ್ಟು ಮೆತ್ತಗಿರ್ಬೇಕು. ಇದು ಈ ತರ ಇರ್ಬೇಕು. ತುಂಬಾ ಪುಡಿನೂ ಆಗ್ಬಾರ್ದು, ಅಥವಾ ತುಂಬಾ ನೀರಾಗೂ ಇರಬಾರ್ದು. ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಈ ಬಟ್ಟೆನ 4 ಕಡೆಯಿಂದ ಎತ್ಕೊಂಡು ಮೆತ್ತಗೆ ಸ್ವಲ್ಪ ಹಿಂಡ್ಕೊಳ್ಳಿ. ಗಟ್ಟಿಯಾಗಿ ಹಿಂಡಬಾರ್ದು, ಪೂರ್ತಿ ನೀರು ಹೋಗಬಾರ್ದು. ಸ್ವಲ್ಪ ಮೆತ್ತಗೆ ಹಿಂಡ್ಕೊಂಡು ಇದಕ್ಕೆ ಒಂದು ಗಂಟು ಹಾಕಿ ಎಲ್ಲಾದ್ರೂ ನಿಮ್ಮ ಕಿಚನ್ ನಲ್ಲಿ ನೀರು ಇಳಿದು ಹೋಗುವಂತ ಜಾಗದಲ್ಲಿ ಇದನ್ನ ಕಟ್ಟಿ 1 ಗಂಟೆವರೆಗೆ ಹೀಗೆ ಇದನ್ನ ಬಿಡಬೇಕು. 1 ಗಂಟೆಯಲ್ಲಿ ಎಕ್ಸ್ಟ್ರಾ ನೀರ್ ಏನೇನಿದೆಯೋ ನೋಡಿ, ಇಳಿತಾ ಇದೆ. ಎಕ್ಸ್ಟ್ರಾ ನೀರ್ ಏನೇನಿದೆಯೋ ಅದು
ಇಳಿದು ಹೋಗುತ್ತೆ. ನಮ್ಮ ಪನ್ನೀರ್ ರೆಡಿ ಆಗಿದೆ. ನಾನು ಇದನ್ನ 1 ಗಂಟೆ ಕಟ್ಟಿಟ್ಟಿದ್ದೆ. ನೋಡಿ ಈ ತರ ನೀಟಾಗಿ ಪನ್ನೀರು ಬರುತ್ತೆ. ಈಗ ಇದು ಮಾಡಿದ್ರೆ ಈ ತರ ನಿಮ್ಗೆ ಪುಡಿ ಮಾಡಕ್ಕೆ ಬರುತ್ತೆ. ಇದನ್ನ ನಾದೋದಕ್ಕೆ ಮುಂಚೆ ನಾವು ಸಕ್ಕರೆ ಪಾಕಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಒಂದ್ ದೊಡ್ಡ ಪಾತ್ರೆಯಲ್ಲಿ ಗಟ್ಟಿ ಮುಚ್ಚಳ ಇರೋ ಯಾವುದೇ ಪಾತ್ರೆ ಆದ್ರೂ ಆಗುತ್ತೆ. ನಿಮ್ಮ ಹತ್ರ ದೊಡ್ಡ ಪಾತ್ರೆ ಇಲ್ಲ ಅಂತಂದ್ರೆ ನೀವು ಪ್ರೆಷರ್ ಕುಕ್ಕರ್ ಅನ್ನು ಸಹಿತ ಯೂಸ್ ಮಾಡಬಹುದು. ಈಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಇಡ್ಲಿ ಕುಕ್ಕರ್ ತಗೊಂಡಿದ್ದೀನಿ. 1.5 ಕಪ್ ಸಕ್ಕರೆ ಮತ್ತೆ ಇದಕ್ಕೆ ನಾನು 8 ಕಪ್ನಷ್ಟು ನೀರು ಹಾಕ್ತೀನಿ. ಈಗ 8 ಕಪ್ನಷ್ಟು ನೀರು ಹಾಕಿ ಸಕ್ಕರೆಯನ್ನ ಸ್ವಲ್ಪ ಕರಗಿಸಿ ಗ್ಯಾಸ್ ಆನ್ ಮಾಡಿ ಒಂದು ಕುದಿ ಬರೋದಕ್ಕೆ ಇಡಬೇಕು. ಇದು ಕುದಿ ಬರುವಷ್ಟರಲ್ಲಿ ನಾವು ರಸಗುಲ್ಲನ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಪನ್ನೀರನ್ನ ನಾವು 3 ರಿಂದ 4 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಕೈಯ ಈ ಪಾರ್ಟ್ ಇಂದ ಪಾಮ್ ಇಂದ ನಾವು ಇದನ್ನ ಹೀಗೆ ನಾದ್ಕೊಳ್ಬೇಕು. ತುಂಬಾ ನಾದಬಾರ್ದು, 3 ರಿಂದ 4 ನಿಮಿಷ ಸಾಕು. ಒಂದೇ ತರ ಒಟ್ಟುಗೂಡಿಸಿ ಹಿಟ್ಟಿನ ತರ ಆಗತ್ತೆ. ಅಷ್ಟಾಗೋವರೆಗೆ ನಾವು ಇದನ್ನ ಹೀಗೆ ನಾದ್ಕೊಳ್ಬೇಕು. ಎಲ್ಲದನ್ನು ಒಂದ್ಸಲ ಸೇರಿಸಿ ಮತ್ತೆ ಈ ತರ ಪುಷ್ ಮಾಡಿ ಮತ್ತೆ ಹೀಗೆ ಒಂದ್ಸಲ ಹಿಂಗ್ ತಗೊಂಡ್ ಬನ್ನಿ ಮತ್ತೆ ಈ ತರ ಪುಷ್ ಮಾಡಿ. ಈ ರೀತಿ ಮಾಡ್ತಾ 3 ರಿಂದ 4 ನಿಮಿಷದವರೆಗೆ ನಾವು ಇದನ್ನ ನಾದ್ಕೊಳ್ಬೇಕು. ಈಗ ನೋಡಿ ಇದು ಈ ತರ ಒಂದೇ ತರ ಮುದ್ದೆ ಮಾಡಕ್ಕೆ ಬರುತ್ತೆ. ಒಂದೇ ತರ ಈ ತರ ಹಿಟ್ಟಾದಂಗೆ ಆಗತ್ತೆ. ತುಂಬಾ ಸಾಫ್ಟು ಇಲ್ಲ, ತುಂಬಾ ನೀರು ಇಲ್ಲ. ಈ ತರ ಮಧ್ಯೆ ಮಧ್ಯೆ ಒಂಚೂರು ಪೋರ್ಸ್ ತರ ಇದೆ. ಮತ್ತೆ ನೀವು ಹೀಗೆ ಮಾಡಿದ್ರೆ ಈ ತರ ಒಂಥರ ಇದ ಉಂಡೆ ಕಟ್ಟಕ್ಕೆ ಬರಬೇಕು. ಇದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೀಗಿರ್ಬೇಕು. ಈಗ ನಾನು ಇದಕ್ಕೆ 1 ಚಿಟಿಕೆ ಬೇಕಿಂಗ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. 1 ಚಿಟಿಕೆ ಅಂದ್ರೆ 1 ಚಿಟಿಕೆ, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. 1 ಚಿಟಿಕೆ ಬೇಕಿಂಗ್ ಪೌಡರ್ ಅನ್ನ ಹಾಕಿ ನಾನು ಇದನ್ನ ಮತ್ತೆ 1 ನಿಮಿಷದವರೆಗೆ ಬೇಕಿಂಗ್ ಪೌಡರ್ ಎಲ್ಲಾ ಕಡೆ ಸೇರ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾವು ಇದಕ್ಕೆ ರಸಗುಲ್ಲ ಶೇಪ್ ಅನ್ನ ಕೊಡೋಣ. ಈ ಒಂಚೂರು ತಗೊಂಡು 2 ಕೈ ಮಧ್ಯ ಫಸ್ಟಿಗೆ ಸ್ವಲ್ಪ ಒತ್ತಿ ಹಿಂಗ್ ಮಾಡಿ ಆಮೇಲೆ ಪ್ರೆಷರ್ ಬಿಡ್ತಾ ಈ ತರ ರೌಂಡ್ ಆಗಿ ಉಂಡೆದು ಶೇಪ್ ಕೊಡಿ. ಎಷ್ಟು ದೊಡ್ಡ ಬೇಕು ಎಷ್ಟು ಸಣ್ಣ ಬೇಕು ಖಂಡಿತ ನಿಮಗ್ ಬಿಟ್ಟಿದ್ದು. ನೀವೆಷ್ಟು ದೊಡ್ಡ ಬೇಕಿದ್ರೂ ಮಾಡ್ಕೊಳ್ಬಹುದು. ಈ ತರ ರೌಂಡ್ಗೆ ರಸಗುಲ್ಲ ಶೇಪ್, ಕ್ರ್ಯಾಕ್ಸ್ ಇರಬಾರ್ದು, ಎಲ್ಲೂ ಸ್ಮೂತ್ ಬಾಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಮ್ಮ ಎಲ್ಲ ರಸಗುಲ್ಲ ಬಾಲ್ಸ್ ರೆಡಿ ಆಗಿದೆ. ಈ ಸೈಜಿನ 20 ಬಾಲ್ಸ್ ಆಗಿದೆ ನನಗೆ 1 ಲೀಟರ್ ಹಾಲಲ್ಲಿ. ನಿಮ್ ಸೈಜ್ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಈಗ ಅಲ್ಲಿ ನೀರು ಸಹಿತ ಸಕ್ಕರೆ ನೀರು ಕುದೀತಾ ಇದೆ. ಈ ಕುದಿಯುತ್ತಿರೋ ಸಕ್ಕರೆ ನೀರಿಗೆ ನಾನು ಬಾಲ್ಸ್ ಅನ್ನ ಒಂದೊಂದಾಗಿ ಹಾಕ್ತೀನಿ. ಮುಚ್ಚಳನ್ನ ಮುಚ್ಚಿ 5 ನಿಮಿಷದವರೆಗೆ ಇದನ್ನ ಮುಟ್ಟದೆ ಕುದಿಯೋದಕ್ಕೆ ಬಿಡ್ಬೇಕು. ನೀವು ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತಿದ್ದೀರಾ ಅಂತಾದ್ರೆ ವಿಸಿಲ್ ಹಾಕಬೇಡಿ. ಪ್ರೆಷರ್ ಕುಕ್ಕರ್ ಮುಚ್ಚಳನ್ನ ಹಾಗೆ ಮುಚ್ಚಿ 5 ನಿಮಿಷದವರೆಗೆ ಇದನ್ನ ಮುಟ್ಟಬಾರ್ದು. 5 ನಿಮಿಷ ಆದ ನಂತರ ಒಂದ್ಸಲ ಕೈ ಆಡಿಸ್ಬೇಕು. 5 ನಿಮಿಷ ಆಗಿದೆ ನೋಡಿ. ರಸಗುಲ್ಲಗಳು ಡಬ್ಬಲ್ ಆಗಿದೆ ಸೈಜ್ ಅಲ್ಲಿ. ಒಂದ್ ಸ್ವಲ್ಪ ಕೈ ಆಡಿಸಿ. ತುಂಬಾ ಮೆತ್ತಗಿರುತ್ತೆ, ಸ್ವಲ್ಪ ಹುಷಾರಾಗಿ ಒಂಚೂರೆ ನಿಧಾನಕ್ಕೆ ಕೈ ಆಡಿಸಿ. ಮತ್ತೆ ಇದನ್ನ 10 ರಿಂದ 15 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಅರ್ಧ ಗಂಟೆ ಆಗಿದೆ ನೋಡಿ. ರಸಗುಲ್ಲ ಈ ತರ ಬೆಂದು ರೆಡಿ ಆಗಿದೆ. 15 ನಿಮಿಷ ಅಂತ ಹೇಳಿದ್ದೆ, ಆದ್ರೆ ನಾನು ರಸಗುಲ್ಲ ಸೈಜ್ ಸ್ವಲ್ಪ ದೊಡ್ಡ ಮಾಡಿದ್ರಿಂದ ಅರ್ಧ ಗಂಟೆ ಆಯ್ತು. ಈ ತರ ಪೋರ್ಸ್ ಓಪನ್ ಆಗತ್ತೆ, ಮುಟ್ಟಿದ್ರೆ ಇದೆ ಹೀಗಾಗತ್ತೆ. ಹೀಗಾದಾಗ ಇದು ಬೆಂದಿದೆ. ಬಣ್ಣನೂ ಸ್ವಲ್ಪ ಚೇಂಜ್ ಆಗತ್ತೆ. ಈಗಿದು ಬೆಂದು ರೆಡಿ ಆಗಿದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ನಾವಿದನ್ನ ಒಂದು ಬೌಲ್ಗೆ ನಿಧಾನಕ್ಕೆ ತೆಗೆದಿಟ್ಕೊಳ್ಬೇಕು. ಯಾಕೆಂದ್ರೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಈಗ ಈ ರಸಗುಲ್ಲಗಳು ತುಂಬಾ ಮೆತ್ತಗಿರುತ್ತೆ. ಇದನ್ನ ನೀವು ಹೀಗೇನೆ ಶುಗರ್ ಸಿರಪ್ ಅಲ್ಲಿ 1 ರಿಂದ 2 ಗಂಟೆ ಮುಟ್ಟದೇನೆ ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ 1 ರಿಂದ 2 ಗಂಟೆ
ಫ್ರಿಜ್ ಅಲ್ಲಿ ಇಟ್ರೆ ಇದು ಸರ್ವ್ ಮಾಡೋದಕ್ಕೆ ಸಿದ್ಧವಾಗತ್ತೆ. ರಸಗುಲ್ಲ ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗಾಗಿ ಸವಿಯೋದಕ್ಕೆ ಸಿದ್ಧವಾಗಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಮೆತ್ತಗಾಗಿ ಹಿಂಗ್ ಪೂರ್ತಿ ಹಿಂಡಿದ್ರೆ ಇದು ವಾಪಸ್ಸು ಅದೇ ಶೇಪ್ ಅಲ್ಲಿ ಬರುತ್ತೆ. ನೀವು ಒತ್ತಿ ಹಿಡಿದ್ರೆ ಮತ್ತೆ ವಾಪಸ್ ಅದು ಉಬ್ಕೊಳ್ಳುತ್ತೆ. ಸಾಫ್ಟ್ ಆಗಿರೋ ರಸಗುಲ್ಲ ಹೀಗಿರುತ್ತೆ. ಈಗ ಇದು ಸವಿಯೋದಕ್ಕೆ ಸಿದ್ಧವಾಗಿದೆ. ಈ ರಸಗುಲ್ಲ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟವಾಯ್ತು ಅಂತ ಅನ್ಕೊಂಡಿದ್ದೀನಿ. ಎಲ್ಲಾ ವಿಷಯಗಳನ್ನು ನನಗಾದಷ್ಟು ಮಟ್ಟಿಗೆ ಹೇಳಿದ್ದೀನಿ. ದಯವಿಟ್ಟು ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮ್ಮ ಡೌಟ್ಸ್ಗೆ ಉತ್ತರ ಕೊಡ್ತೀನಿ. ಹಾಗೇನೆ ಇನ್ನೂ ಎಕ್ಸೈಟಿಂಗ್ ರೆಸಿಪಿಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.